ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಲ್ಲಿ ಇವಾಗ 2025-26ನೇ ಸಾಲಿನ ಕೆಸೆಟ್ ಅಭ್ಯರ್ಥಿಗಳು ಕೆಸೆಟ್ ಆನ್ಲೈನ್ ಅರ್ಜಿ ಸಲ್ಲಿಸಿ ಎಕ್ಸಾಮ್ಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಂತ ಅಭ್ಯರ್ಥಿಗಳಿದು ಕೆಸೆಟ್ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ. ಕೆಸೆಟ್ ಅಡ್ಮಿಟ್ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಮೊದಲನೇದಾಗಿ KE ವೆಬ್ಸೈಟ್ ವಿಸಿಟ್ ಮಾಡಿ ಪ್ರವೇಶ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೆಸೆಟ್ 2025 ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಲಿಂಕ್ ಶೋ ಆಗುತ್ತೆ. ಕೆಸೆಟ್ 2025 ಪರೀಕ್ಷಾ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ಅಭ್ಯರ್ಥಿ ಹೆಸರು ಕ್ಯಾಪ್ಚಾ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ, ಆಮೇಲೆ ಕೆಳಗಡೆ ಅಭ್ಯರ್ಥಿ ಹೆಸರು ಅಂತಿದೆಯಲ್ಲ ಅಲ್ಲಿ ನಿಮ್ಮದು ಓನ್ಲಿ 4 ಲೆಟರ್, ನಿಮ್ಮ ನೇಮಿಂದ ಸ್ಟಾರ್ಟಿಂಗ್ 4 ಲೆಟರ್ ಮಾತ್ರ ನೀವು ಅಲ್ಲಿ ಟೈಪ್ ಮಾಡಿ ಕೆಳಗಡೆ ನಿಮ್ಗೆ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮದು ಹಾಲ್ ಟಿಕೆಟ್ ಶೋ ಆಗುತ್ತೆ. ನಾನು ಇವಾಗ ಒಬ್ಬ ಅಭ್ಯರ್ಥಿ ಇದು ತೋರಿಸ್ತಾ ಇದ್ದೀನಿ ನೋಡಿ, ಅವ್ರದ್ದು ಅಪ್ಲಿಕೇಶನ್ ನಂಬರ್ ಹಾಕಿ ಆ ವಿದ್ಯಾರ್ಥಿ ಭಾಗ್ಯ ಅಂತ ಅವ್ರದ್ದು ಓನ್ಲಿ 4 ಲೆಟರ್ಸ್ ಮಾತ್ರ ನಾನು ಟೈಪ್ ಮಾಡಿದ್ದೀನಿ. ಆಮೇಲೆ ಕೆಳಗಡೆ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ಹಾಲ್ ಟಿಕೆಟ್ ಶೋ ಆಗುತ್ತೆ. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಇದೇ ಥರ ನಿಮ್ಮದು ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ನೇಮ್ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ಮದು ಹಾಲ್ ಟಿಕೆಟ್ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ವಿದ್ಯಾರ್ಥಿದು ಹಾಲ್ ಟಿಕೆಟ್ ಇಲ್ಲಿ ಶೋ ಆಯಿತು. ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ, ಒಂದು ಸಾರಿ ನೋಡ್ಕೊಬೇಕು. ನಿಮ್ಮದು ನೇಮು ಮತ್ತು ನಿಮ್ಮದು ಕೆಸೆಟ್ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮದು ರೂಲ್ ನಂಬರು, ಆಮೇಲೆ ಕೆಳಗಡೆ ನಿಮ್ಮದು ಸೆಂಟ್ರದು ಎಲ್ಲ ಡೀಟೇಲ್ಸು ಕೊಟ್ಟಿರ್ತಾರೆ. ಕೆಳಗಡೆ ಎಕ್ಸಾಮ್ ಸೆಂಟರ್ ಅಂತ ತೋರಿಸ್ತಾ ಇದೆ ನೋಡಿ. ಅಲ್ಲಿ ನೀವು ಯಾವ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಮತ್ತು ನಿಮ್ಮದು ಎಕ್ಸಾಮ್ ಡೇಟು ಟೈಮ್ ಯಾವಾಗಿದೆ ಮತ್ತು ನಿಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬಿದ್ದಿದೆ ಮತ್ತು ನಿಮ್ಮ ಎಕ್ಸಾಮ್ ಸೆಂಟ್ರ್ ಕೋಡ್ ಏನಿದೆ ಅಂತ ಎಲ್ಲನೂ ಶೋ ಮಾಡಿದ್ದಾರೆ. ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಆ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ನೀವು PDF ಆಗಿ ಸೇವ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಎಕ್ಸಾಮ್ಗೆ ಹೋಗಬೇಕಾದಾಗ ನೀವು ಪ್ರಿಂಟ್ಔಟ್ ತೊಗೊಂಡು ನೀವು ಎಕ್ಸಾಮಿಗೆ ಅಟೆಂಡ್ ಆಗ್ಬೋದು. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆದಮೇಲೆ ನಿಮಗೆ ಅಲ್ಲಿ ಸೆಕೆಂಡ್ ಪೇಜಲ್ಲಿ ನಿಮಗೆ ಡ್ರೆಸ್ಸಿಂಗ್ ಕೋಡ್ ಯಾವ ಥರ ಇದೆ ಮತ್ತು ಎಕ್ಸಾಮ್ಗೆ ಯಾವ ಥರ ಅಟೆಂಡ್ ಆಗಬೇಕು, ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ ಅಂತ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೆಕೆಂಡ್ ಪೇಜಲ್ಲಿ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅದನ್ನ ಒಂದು ಸಾರಿ ಕರೆಕ್ಟಾಗಿ ನೋಡಿಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದು.